MS ಸ್ವಾಮಿನಾಥನ್ 2 ಕ್ರಾಂತಿಗಳನ್ನು ಮಾಡಿದ್ರು ದೇಶಕ್ಕೆ. ಒಂದು ಹಸಿರು ಕ್ರಾಂತಿ, ಇನ್ನೊಂದು ವೈಟ್ ರೆವಲ್ಯೂಷನ್, ಹಾಲಿನ ಕ್ರಾಂತಿ ಮಾಡಿದರು. ಅದು ಲಾಭ ಇಲ್ಲಲ್ಲ ಉದ್ಯೋಗಗಳಿಗೆ. 100 ರೂಪಾಯಿ ಖರ್ಚು ಮಾಡಿ 50 ರೂಪಾಯಿ ತಗೊಳ್ಳೋದು ಎಲ್ಲಿ ಲಾಭ? ಇದು ಲಾಭ ಅನ್ನಿಸ್ತೇನು? ನಾವು ಬದುಕ್ತೀವಿ ಅಷ್ಟೇ, ಸಾಲ ಹರಿಯೋಂಗಿಲ್ಲ, ಬಡ್ಡಿ ಕೂಡ ತಪ್ಪಂಗಿಲ್ಲ. ಇದೇ ಬದುಕು ಎದ್ದ ತಕ್ಷಣ ನೀರಾವರಿ ಯಾವುದ್ರಪ್ಪ ಇವತ್ತು ಒಂದು 10 ಎಕರೆ 100 ಎಕರೆ ಇದ್ದ ನಾವು ಕೋಟಿ ಅಬ್ದಾಶ ಆಗಿದ್ದಾನ ಹೇಳ್ರಿ, ಒಬ್ಬನ ಸಾಕ್ಷಿ ತೋರಿಸ್ರಿ. ಅಷ್ಟಿದ್ದು ಏನೂ ಇಲ್ಲ. 50 ಲಕ್ಷ 60 ಲಕ್ಷ ಭೂಮಿ ತೊಗೊಳ್ಳೋದು ಒಂದು ಎಕರೆಗೆ, ಅದು ವರ್ಷಕ್ಕೆ ಎಷ್ಟು ಉತ್ಪನ್ನ ಬರ್ತದೆ ರೀ? ಲೆಕ್ಕ ಮಾಡ್ರಿ ಅದನ್ನು. ಅದ ಒಂದು ನೀವು ಪಟ್ಟಿ ಅಂಗಡಿ ಕೂತ್ರೆ ಎಷ್ಟು ಲಾಭ ಬರ್ತದೆ ರೀ? ಇದನ್ನು ಲೆಕ್ಕ ಹಾಕ್ರಿ. ಅಂದ್ರೆ ಮಾರ್ಕೆಟ್ ಇಲ್ಲ ಅಂದ್ ನಮ್ದು. ಮಾರ್ಕೆಟ್ ಮಾಡೋಕೆ ರೈತರಿಗೆ ಬರ್ತಾಯಿಲ್ಲ. ಇದರ ದಿಶೆಯಲ್ಲಿ ಚಿಂತನೆ ಆಗ್ಬೇಕು. ಅದಕ್ಕೆ ನಾನು ಮೇಲೆ ಹೇಳ್ತಿರುವಂಥದ್ದು, ಪ್ರತಿ ಹಳ್ಳಿಗೂ ಗೋಡಾನ್ ಬರಬೇಕು. ಯಾಕಂದ್ರೆ ರೈತನ ಮತ್ತೆ ದೊಡ್ಡ ಸಮಸ್ಯೆ ಯಾವುದಂದ್ರೆ, ನಾ ಬೆಳೆದು ಬೆಳೆ ಇಟ್ಕೊಳ್ಳೋಕೆ ಜಾಗಿಲ್ಲ ಅವಾಗ. ಅವ ಪಾಪ ಮಾರ್ಕೆಟ್ ಹಚ್ಚಬೇಕಾ, ಬೇರೆ ಅದೇ ಇಲ್ಲ. ಬೆಳಗ್ಗೆ ಬಂದ ತಕ್ಷಣ ರೇಟ್ ಡೌನ್ ಆಗಿಬಿಟ್ಟಿರ್ತೈತಿ. 3,000 4,000 ಇದ್ದಂಥ ಗೊಂಜಾಳ 2,500 3,000 ಗೊಂಜಾಳ ಏಕ್ದಮ್ 1,200 ಒಂದು 1,400 1,500 1000ಕ್ಕೆ ಬಂದಿರ್ತಿರೋದು. ಮತ್ತು ರೈತ ಲಾಭ ಆಗೋದ್ರೆ ಏನಾಗ್ತದೆ ರೀ? ಒಂದು ಬೆಳೆ ಬರಬೇಕಾದ್ರೆ ಮಿನಿಮಮ್ 6 ತಿಂಗಳಾದ್ರೆ ಬೇಕಾ? ಇದು ನಿಮ್ಗೆ ಗೊತ್ತಿರಲಿ. ಕಬ್ಬು ಅಂತ ಒಂದು ವರ್ಷದ ಬೆಳೆ 9 ತಿಂಗಳು 14 ತಿಂಗಳು 14 ತಿಂಗಳು ಮೇಲೆ ಹೋಗಿಲ್ಲ, 9 ತಿಂಗಳು ಮಾತ್ರ ಕಳ್ಸಂಗಿಲ್ಲ. ಅದು ಇಟ್ಕೊಂಡು ಕೊಡಬೇಕು ನೀವು, ಅಂದಾಗ ನಿಮ್ಗೆ ಲಾಭ. ಅದು ಇಳುವರಿ ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಕನ್ಕಟ್ ವಿದ್ಯೆ. ಅದಕ್ಕಾಗಿ ಮತ್ತು ಸೆರೆ ಮತ್ತು ಸಕ್ಕರೆಗೆ ಎಷ್ಟ ಬರ್ತದೆ ಕಬ್ಬು? ಮತ್ತೆ ಅದಕ್ಕೆ ಬರ್ತದೆ ರೀ ಇಥನಾಲ್. ಈಗ ಜನ ಅದೊಂದು ಹೊಸದು ಹೇಳ್ತಾ ಇದ್ದಾರೆ, ಅದಕ್ಕೊಂದು ಬರ್ತದೆ ರೀ.